ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಹೂಡ್ತಿರುವಂತಹ ತಂತ್ರಗಳೇ ಡಿಕೆ ಬೆಂಬಲಿಗರಲ್ಲಿನ ವಿಶ್ವಾಸವನ್ನ ಇಮ್ಮಡಿಗೊಳಿಸಿದೆ. ನಮ್ಮ ನಾಯಕ ಸಿಎಂ ಆಗಿಯೇ ಆಗ್ತಾರೆ ಎನ್ನುವ ಭರವಸೆಯಲ್ಲಿ ಡಿಕೆ ಬಣ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರಂತೂ ಯಾವ ಬದಲಾವಣೆಯೂ ಇಲ್ಲ ಅಂತಿದ್ದಾರೆ. ಸಿದ್ದು ಡಿಕೆ ಬಣದ ನಡುವಿನ ಯುದ್ಧ ಇಲ್ಲಿದೆ ನೋಡಿ. ಡಿಕೆ ಶ್ರಮ ಮುಂದಿಟ್ಟು ಕೂಲಿ ಕೇಳಿದ ಡಿಕೆ ಬಣ. ಕೆಲಸ ಮಾಡಿದ್ರೆ ತಾನೇ ಕೂಲಿ ಕೊಡ್ತೀವಿ, ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಹಳೆ ಕೂಲಿ ನೆನಪಿಸಿ ಚುಕ್ತಾ ಮಾಡಿ ಎಂದ ಸಿದ್ದು ಬಣ. ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು, ಮೊದಲು ಅದನ್ನು ಚುಕ್ತಾ ಹಾಕಿ ಆಮೇಲೆ ಇದು ಈ ಚುಕ್ತಾ ಮಾಡಿ. ತಾರಕಕ್ಕೇರಿದ ಕುರ್ಚಿ ಕಾಳಗದಲ್ಲಿ ರೋಚಕ ಬಣದಾಟ. ಡಿಕೆ ಬಣದ ತಂತ್ರಕ್ಕೆ ಸಿದ್ದು ಬಣದ ಪ್ರತಿತಂತ್ರ. ಬಂಡೆ ಬಣದ ಏಟಿಗೆ ಸಿದ್ದು ಬಣದ ತಿರುಗೇಟು. ಒಂದ್ ಕಡೆ ಸಿದ್ದು ಡಿಕೆ ತಂತ್ರಗಾರಿಕೆಗಳು ಹೈಕಮಾಂಡ್ ಮಟ್ಟದಲ್ಲಿ ಜೋರಾಗೆ ನಡೀತಿವೆ. ಡಿಕೆ ಪರ ಒಂದು ಬಣ ಗುಟ್ರು ಹಾಕ್ತಿದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಬಣ ಗುರಾಣಿ ಹಿಡಿದು ಅಖಾಡಕ್ಕಿಳಿದಿದೆ. ಡಿಕೆ ಅಲ್ಲದೆ ಮತ್ಯಾರನ್ನ ಸಿಎಂ ಮಾಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಅದು ಹೇಗಾಗುತ್ತೆ, ಯಾಕೆ ಮಾಡಬೇಕು ಅಂತ ಸಿಎಂ ಪರ KN ರಾಜಣ್ಣ ಪ್ರಶ್ನಿಸಿದ್ದಾರೆ. ಒಂದು ಅವಕಾಶ, ಅವ್ರ ಹೋರಾಟ, ಶ್ರಮ, ಪಕ್ಷ ಸಂಘಟನೆ ಎಲ್ಲ ಮಾಡಿದ್ದಾರೆ. ಪಕ್ಷಕ್ಕೆ ಅವ್ರದ್ದು ತ್ಯಾಗ ಇದೆ. 45 ವರ್ಷ ಸುದೀರ್ಘವಾಗಿ ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡು ಅವ್ರು ಕೆಲಸ ಮಾಡಿದ್ದಾರೆ. ಹೋರಾಟ ಮಾಡಿಲ್ವಂತೀರಾ? ಇನ್ಯಾರನ್ನ ಮಾಡಬೇಕು ಅಂತ, ಇನ್ಯಾರು ಮಾಡ್ಬೇಕಂತಿದ್ದೀರಾ ಹೇಳಿ? ಯಾಕಾಗ್ತದೆ, ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಯಾರನ್ನ ಕೇಳಿದಾರ? ಹೀಗೆ ಪ್ರಶ್ನಿಸಿದ ರಾಜಣ್ಣ, ಚುನಾವಣೆಗೆ ಹೋಗೋಣ, ಗೆದ್ದ ಬಳಿಕ ಡಿಕೆ ಸಿಎಂ ಆಗಲಿ ಅಂದಿದ್ದಾರೆ. ಈಗಾಗಲೇ ಡಿಕೆಗೆ 139 ಶಾಸಕರ ಬೆಂಬಲವಿದೆ ಅಂತ ಇಕ್ಬಾಲ್ ಹುಸೇನ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ, ಮುಂದೆ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. 139 ಜನ ಎಲ್ಲರೂ ಕೂಡ ಅವ್ರ ಬೆಂಬಲಿಗೆ ನಾವೆಲ್ಲರೂ ಕೂಡ ಇದ್ದೀವಿ. ಎಲ್ಲರೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಒಂದು ಅಭಿಲಾಷೆ, ಆಸೆ ಎಲ್ರಿಗೂ ಇದೆ. ಶಾಸಕರ ಬೆಂಬಲವಿದೆ ಎಂದ ಇಕ್ಬಾಲ್ ಡಿಕೆ ಶ್ರಮಕ್ಕೆ ಕೂಲಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ರಾಜಣ್ಣ, ಪರಮೇಶ್ವರ್ ನೇತೃತ್ವದಲ್ಲಿ ಪಕ್ಷ ಗೆದ್ದಿತ್ತು, ಹಳೆ ಕೂಲಿ ಬಾಕಿ ಇದೆ, ಅದನ್ನು ಮೊದಲು ಚುಕ್ತಾ ಮಾಡಲಿ ಅಂದಿದ್ದಾರೆ. ಕೂಲಿ ಯಾರು ಕೊಡ್ತೀವಿ? ನಾವು ಕೆಲಸ ಮಾಡಿದ್ರೆ ತಾನೇ ಕೂಲಿ ಕೊಡ್ತೀವಿ, ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕೆ ಸಾಧ್ಯ? ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ? ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗಿಂದ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು, ಮೊದಲು ಅದನ್ನು ಚುಕ್ತಾ ಹಾಕಿ ಆಮೇಲೆ ಇದು ಈ ಚುಕ್ತಾ ಮಾಡಿದ್ರೆ. ಹೀಗೆ ಕೂಲಿ ಕೇಳಿದ ಇಕ್ಬಾಲ್ ಹುಸೇನ್ 2-3 ದಿನದಲ್ಲಿ ಸುದ್ದಿ ಬರುತ್ತೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಲೇವಡಿ ಮಾಡಿರೋ ಬಸವರಾಜ ರಾಯರೆಡ್ಡಿ ಅತಿಯಾದ ಆತ್ಮವಿಶ್ವಾಸ ಅಂತ ತಿಳಿದಿದ್ದಾರೆ. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದ್ದೀನಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರ್ತಾರೆ, ಅದರಲ್ಲಿ ಅವರು ಒಬ್ರು. ಡಿಕೆ ಬಣದ ನಾಯಕರು ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದ್ರೆ ದಲಿತ ಸಿಎಂ ದಾಳ ಉರುಳಿಸಿರೋ ಸಿದ್ದು ಟೀಮ್ ದಲಿತ ಸಿಎಂ ಚರ್ಚೆಯನ್ನ ಜೀವಂತವಾಗಿಡೋ ಯತ್ನದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಜೊತೆಗೆ ನಾವಿರ್ತೀವಿ ಅಂತಿದ್ದಾರೆ. ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುರುಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರುಸ್ಕೊಂಡಿದೀವಿ. ಅದು ಹಿಂದೂ ಇದ್ಯರ್ಥ ಇವತ್ತು ಕೂಡ ಅದಿದ್ದೇ ಇರೋದು, ಅದ್ರಲ್ಲಿ ಏನು ಬದಲಾವಣೆ ಇರಲ್ಲ. ದಲಿತರಾಗಲಿ, ಹಿಂದುಳಿದವರು ಆಗಲಿ, ಮುಂದುವರೆದವರು ಆಗಲಿ, ಯಾರಾಗಬೇಕಾದ್ರೂ ಹೈಕಮಾಂಡ್ ಈಗ ಜೊತೆ ಇದ್ದೇ ಇರ್ತೀವಲ್ಲ. ಅವ್ರು ಮುಖ್ಯಮಂತ್ರಿ ಆಗಿದ್ದಿರೋದಿಲ್ಲ ಅಂತ ಹೇಳಕ್ಕಾಗತ್ತಾ? ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನದ ದಿನಾಚರಣೆ ಆಚರಿಸಿದ್ರು. ಸಚಿವ HC ಮಹದೇವಪ್ಪ, KH ಮುನಿಯಪ್ಪ ಸಾಥ್ ಕೊಟ್ರು. ದಲಿತ ನಾಯಕರು ವೇದಿಕೆ ಮೇಲೆ ಸಿಎಂಗೆ ಹಾರ ಹಾಕಿ ಸನ್ಮಾನಿಸಿದ್ರು. ಕಾಂಗ್ರೆಸ್ ಮನೆಯ ಕಿತ್ತಾಟ ಬಿಜೆಪಿಗೆ ಆಹಾರವಾಗಿದೆ. ಸಿಎಂ ಯಾರು ಅಂತ ಹೇಳಿ ಅಂತ ಅಶೋಕ್ ಒತ್ತಾಯಿಸಿದ್ದಾರೆ.
ಆಡಳಿತ ಮಾಡಲು ಸಾಧ್ಯವಾಗದಿದ್ರೆ ವಿಧಾನಸಭೆ ವಿಸರ್ಜಿಸಿ ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡು ಸತ್ತೋಗಿದೆ. ಹೈಕಮಾಂಡ್ ಪೂರ್ತಿ ಸತ್ತೋಗ್ಬಿಟ್ಟಿದೆ. ಒಂದು ಡಿಸಿಷನ್ ತಗೊಂಡೋಗಿ ಯಾರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಕ್ಕೆ ಇವ್ರಿಗೆ ಏನು ದಾಡಿ ಏನಾಗೈತೆ ಹೈಕಮಾಂಡ್ಗೆ? ಇಲ್ಲ ಸಿದ್ದರಾಮಯ್ಯ ಇರ್ತಾರೆ ಅಂತ ಆದ್ರೂ ಹೇಳಿ, ಜನ ನೆಮ್ಮದಿಯಾಗಿ ಅಹವಾಲುಗಳನ್ನ ಕೊಡ್ತಾರೆ. ಯಾರು ಅಹವಾಲು ಕೊಡಕ್ಕೆ ಸಿಎಂ ಹತ್ರ ಹೋಗ್ತಾ ಇಲ್ಲ. ಯಾಕಂದ್ರೆ ಈ ಮನುಷ್ಯ ಇರ್ತಾನೋ ಇಲ್ಲ ಅಂತ ಗ್ಯಾರಂಟಿನೇ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ನಾವು ಅಧಿವೇಶನ ಬಾಳ್ಕೊಳ್ಬೇಕು. ಆಡಳಿತ ನಡೆಸೋದಕ್ಕೆ ಸಾಧ್ಯ ಇದೆ, ನಡೆಸಿ. ಇದೇ ರೀತಿ ಕಿತ್ತಾಟ ಮಾಡಿಕೊಂಡು ದೆಹಲಿಯಲ್ಲಿ 4 ದಿನ ಕ್ಯಾಂಪ್ ಮಾಡೋ ಬದಲು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗೋದು ಒಳ್ಳೇದು. ಎರಡೂ ಬಣದ ಆಟ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಇದೇ ಶನಿವಾರ ನವೆಂಬರ್ 29ಕ್ಕೆ ಸಂಧಾನ ಸಭೆ ನಡೆಯುತ್ತಾ ಅನ್ನೋದು ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, TV9.